ಭಯಂಕರ ಮಾಘ ಹುಣ್ಣಿಮೆ ಮುಗಿದ ನಂತರ ಈ ರಾಶಿಯವರಿಗೆ ದುರಾದೃಷ್ಟ. ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ದುರಾದೃಷ್ಟ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವ್ರನ್ನ ನಂಬೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹೌದು, ಮೇಷರಾಶಿಯ ಆಡಳಿತ ಗ್ರಹವಾದ ಮಂಗಳ 10ನೇ ಮನೆಯಾದ ಮಕರ ರಾಶಿಯಲ್ಲಿ ಸಾಗುತ್ತಿದೆ. ಹೌದು, ಮೇಷರಾಶಿಯ ಆಡಳಿತ ಗ್ರಹವಾದ ಮಂಗಳ 10ನೇ ಮನೆಯಾದ ಮಕರ ರಾಶಿಯಲ್ಲಿ ಸಾಗುತ್ತಿದೆ. ಮೀನರಾಶಿಯಲ್ಲಿ ಶನಿಯ ಸ್ಥಾನ ವೆಚ್ಚದ 12ನೇ ಮನೆಯಾಗಿದ್ದು ಧನಾತ್ಮಕ ಫಲಗಳನ್ನು ನೀಡಲಿದೆ. ಈ ಗ್ರಹಗಳು ಇಂದು ಪ್ರತಿಷ್ಠೆ ಮತ್ತು ಖ್ಯಾತಿಯನ್ನು ಹೆಚ್ಚಿಸುವುದು. ನೀವು ಕೆಲವು ಅನಿರೀಕ್ಷಿತ ಲಾಭಗಳನ್ನು ಸಹ ಪಡೆಯುವಿರಿ. ದಾನ ಕಾರ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಗುರುವಾರ ಮಿಶ್ರ ಫಲ ಪ್ರಾಪ್ತಿಯಾಗುವುದು. ಮಕರ ರಾಶಿ, ನಿಮ್ಮ ಮನಸ್ಥಿತಿ ಉತ್ತಮವಾಗಿರುತ್ತದೆ. ಕೆಲವು ಪ್ರಮುಖ ಲಾಭಗಳನ್ನು ಹುಡುಕುತ್ತಾ ನೀವು ದಿನವಿಡೀ ಸುತ್ತಾಡಬಹುದು. ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭಿಸಿದಾಗ ಎಲ್ಲ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಅನಗತ್ಯ ಒತ್ತಡಗಳು ಕರಗಲು ಪ್ರಾರಂಭಿಸುತ್ತದೆ. ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ಪಡೆಯುವಿರಿ. ಹಿಂದೆ ಮಾಡಿದ ಸಾಲವನ್ನು ನೀವು ತೀರಿಸಲು ಸಾಧ್ಯವಾಗುವುದು. ಕುಂಭರಾಶಿ, ಈ ದಿನ ಕುಂಭರಾಶಿಯವರಿಗೆ ಮಿಶ್ರ ದಿನ. ನೀವು ಬಹಳಷ್ಟು ಕೆಲಸದ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ವಿರೋಧಿಗಳು ಅನಗತ್ಯ ಕೆಲಸಗಳಲ್ಲಿ ಸಿಲುಕಿಕೊಳ್ಳುವರು, ನಿಮ್ಮನ್ನು ಸಿಲುಕಿಸುವರು. ಹೀಗಾಗಿ ಜಾಗರೂಕರಾಗಿರಿ. ನಿಮ್ಮ ಸ್ಥಾನವನ್ನು ಭದ್ರವಾಗಿಟ್ಟುಕೊಳ್ಳಲು ಶತ್ರುಗಳ ಕುತಂತ್ರವನ್ನು ನಿಮ್ಮ ಮೇಲಧಿಕಾರಿಗೆ ತಿಳಿಸಿ. ಶನಿ ಮೀನರಾಶಿಯಲ್ಲಿರುವುದರಿಂದ ಅತಿಯಾದ ಖರ್ಚಿಗೆ ದಾರಿ ಮಾಡಿಕೊಡುವುದು. ಮೀನರಾಶಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಇಂದು ನಿಮ್ಮ ಕುಟುಂಬ ಮತ್ತು ಉದ್ಯೋಗವನ್ನು ನಿರ್ವಹಿಸಲು ಪ್ರಯತ್ನಿಸಿ. ಇಂದು ವ್ಯಾಪಾರ ವಿಸ್ತರಣೆಗೆ ಸಾಕಷ್ಟು ಅವಕಾಶಗಳು ಮತ್ತು ಅನುಕೂಲಕರವಾದ ಸಮಯಗಳು ಸಿಗಲಿವೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಉಂಟು. ಈ ದಿನ ಗುರುರಾಯರನ್ನು ಪೂಜಿಸುವುದು ಮಂಗಳಕರ ಎಂದು ಭಾವಿಸಲಾಗುತ್ತದೆ. ಅಲ್ಲದೆ ನಿರ್ಗತಿಕರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಧನುರ್ರಾಶಿ, ಧನುರ್ರಾಶಿಯವರಿಗೆ ಅಮಂಗಳಕರ ಸಮಯ. ಇಂದು ನೀವು ಹಲವಾರು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಯಾಕೆಂದರೆ ನಿಮ್ಮ ಕೆಲಸಗಳು ಅಂದುಕೊಂಡ ಫಲಗಳನ್ನು ನೀಡುವುದಿಲ್ಲ. ಶತ್ರುಗಳ ಬಲ ಹೆಚ್ಚಾಗಬಹುದು, ಆದರೆ ಶತ್ರುಗಳನ್ನು ಸೋಲಿಸುವ ಶಕ್ತಿ ನಿಮಗಿರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕ್ರಮೇಣ ಸುಧಾರಿಸಲಿದೆ. ಈ ದಿನ ನೀವು ಅನಿರೀಕ್ಷಿತ ಆರೋಗ್ಯ ತೊಂದರೆಯನ್ನು ಎದುರಿಸಬಹುದು. ವೃಶ್ಚಿಕ ರಾಶಿ, ಈ ದಿನ ನಿಮ್ಮೆಲ್ಲ ಕಾರ್ಯಗಳು ಅನಿರೀಕ್ಷಿತ ಫಲ ನೀಡಲಿದೆ. ಇಂದು ವೃತ್ತಿಪರ ವಾತಾವರಣವು ಸಾಕಷ್ಟು ಅಸ್ತವ್ಯಸ್ತತೆಯಿಂದ ದೂರವಾಗಲಿದೆ. ಆದರೆ ನೀವು ವಿವಿಧ ವಿವಾದಗಳು ಮತ್ತು ತೊಡಕುಗಳನ್ನು ಎದುರಿಸಬಹುದು. ಸಂಜೆಯ ಹೊತ್ತಿಗೆ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡುವ ಮೂಲಕ ನಿಮ್ಮ ಕೆಲಸದ ಸಮಸ್ಯೆಗಳು ನಿವಾರಿಸುವಿರಿ. ಈ ರಾಶಿಯ ವೈದ್ಯಕೀಯ, ರೈಲ್ವೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಮಂಗಳಕರ ಅವಧಿ ಇದಾಗಿದೆ. ತುಲಾ ರಾಶಿ, ನೀವು ಆಗಾಗ್ಗೆ ಕೆಲಸದಲ್ಲಿ ಸವಾಲುಗಳನ್ನು ತೊಡಗಿಸಿಕೊಂಡರೆ ಅದು ಕುಟುಂಬ ಸದಸ್ಯರಿಗೆ ಲಾಭವನ್ನು ತಂದುಕೊಡಲಿದೆ. ನಿಮ್ಮ ಕೆಲಸದಲ್ಲಿನ ಅಪಾಯಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ. ಶತ್ರುಗಳು ನಿಮ್ಮ ವಿರುದ್ಧ ಕುತಂತ್ರ ಮಾಡಬಹುದು. ನೀವು ಬಿಕ್ಕಟ್ಟಿನಲ್ಲಿ ಸಿಲುಕಿದರೆ ಹೊರಬರುವುದು ಕಷ್ಟವಾಗಲಿದೆ. ಆರ್ಥಿಕ ಜೀವನ ನೆಮ್ಮದಿಯಾಗಿ ಕೂಡಿರುವುದಿಲ್ಲ. ನಿಮ್ಮೆಲ್ಲ ಕಷ್ಟಗಳು ಮಾಯವಾಗುವ ಸಮಯ ಮುಂದಿದೆ. ಕನ್ಯಾ ರಾಶಿ, ಕೆಲವು ಸಮಯದಿಂದ ಮುಂದುವರೆದ ಗೊಂದಲ ಈಗ ಕೊನೆಗೊಳ್ಳುವುದು. ಇಲ್ಲಿಯವರೆಗೆ ನಿಮ್ಮನ್ನು ಹಿಡಿದಿಟ್ಟುಕೊಂಡಿದ್ದ ಅಡೆತಡೆಗಳು ಇಂದು ನಿವಾರಣೆಯಾಗುತ್ತದೆ. ನಿಮ್ಮ ಸೃಜನಶೀಲ ಪ್ರಯತ್ನಗಳು ವೇಗವನ್ನು ಪಡೆಯುವುದು. ವಿಜ್ಞಾನ, ಕಲೆ ಮತ್ತು ಬರವಣಿಗೆಯಲ್ಲಿ ನಿಮ್ಮ ಕೌಶಲ್ಯಗಳು ಹೊಳೆಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯನ್ನು ಕಾಣುವಿರಿ. ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳು ನಿಮಗೆ ಸಿಗಲಿದೆ. ಸಿಂಹರಾಶಿ, ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ತಲೆನೋವಾಗುತ್ತೀರಿ. ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಮತ್ತು ಪ್ರಗತಿಯು ಕಳೆದು ಹೋದ ಆತ್ಮವಿಶ್ವಾಸವನ್ನು ತರುವುದು. ನಿಮ್ಮ ಮಕ್ಕಳಿಂದಲೂ ನೀವು ನಿರೀಕ್ಷಿತ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಪ್ರಗತಿಯ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದು ನಿಮಗೆ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಕರ್ಕಾಟಕ ರಾಶಿ, ನಿಮಗೆ ಮಿಥುನ ರಾಶಿಯಲ್ಲಿ ಗುರುವು ಎಲ್ಲೆಡೆ ಗೆಲುವು, ಕೀರ್ತಿ ಮತ್ತು ಯಶಸ್ಸನ್ನು ತರುತ್ತಾನೆ. ಇಂದು 12ನೇ ಮನೆಯಲ್ಲಿ ಚಂದ್ರನು ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ. ರಾಜಕೀಯದಲ್ಲಿ ಇರುವ ಈ ರಾಶಿಯವರು ಸಚಿವ ಸ್ಥಾನವನ್ನು ಪಡೆಯಬಹುದು. 4-5 ತಿಂಗಳ ಹಿಂದೆ ಕಳೆದು ಹೋದ ಅಮೂಲ್ಯ ವಸ್ತು ಇದ್ದಕ್ಕಿದ್ದಂತೆ ಸಿಗುತ್ತದೆ. ರಾಜಕೀಯದಲ್ಲಿ ಸಾಕಷ್ಟು ಏಳಿಗೆ ಇದೆ. ಅಲ್ಲದೆ ಬ್ಯಾಂಕಿಂಗ್, ಲೆಕ್ಕಪತ್ರ, ಫ್ಯಾಷನ್ ಡಿಸೈನಿಂಗ್ ಮಾಡುವವರಿಗೆ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ. ಮಿಥುನ ರಾಶಿ, ಮಿಥುನ ರಾಶಿ ಚಕ್ರದ ಅಧಿಪತಿ ಬುಧನು ಮಕರ ರಾಶಿಯಲ್ಲಿದ್ದು 12ನೇ ಮನೆಯನ್ನು ಸಂಪೂರ್ಣವಾಗಿ ಶುಭ ಅಂಶದೊಂದಿಗೆ ನೋಡುತ್ತಿದ್ದಾನೆ. ಚಂದ್ರನು ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ಸಹೋದರರೊಂದಿಗಿನ ವಿವಾದಗಳು ಉಲ್ಬಣಗೊಳ್ಳಬಹುದು. ಶತ್ರುಗಳ ದುಷ್ಟ ಉದ್ದೇಶಗಳು ನಿಮ್ಮನ್ನು ತೊಂದರೆಗೊಳಿಸುತ್ತದೆ. ನಿಮ್ಮ ದಕ್ಷತೆಯಿಂದ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ವೃಷಭ ರಾಶಿ, ನಿಮ್ಮ ರಾಶಿ ಚಕ್ರದ ಅಧಿಪತಿ ಶುಕ್ರನು ಚಂದ್ರನೊಂದಿಗೆ 8ನೇ ಮನೆಯಲ್ಲಿ ನೇರವಾಗಿರುತ್ತಾನೆ. ಚಂದ್ರನು ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಗೌರವವನ್ನು ತರುವನು. ಮಿಥುನ ರಾಶಿಯಲ್ಲಿರುವ ಗುರು ಹಣದ ಹರಿಯನ್ನು ಹೆಚ್ಚಿಸಲಿದ್ದಾನೆ.
ಈ ರಾಶಿಯ ರಾಜಕೀಯ, ಹೋಟೆಲ್, ಗಾರ್ಮೆಂಟ್ಸ್, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಅನುಕೂಲಕರ ಲಾಭವನ್ನು ತಂದುಕೊಡುವುದು. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಒಬ್ಬರಿಗಾದರೂ ಶೇರ್ ಮಾಡಿ. ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಲೈಕ್ ಮಾಡಿ. ಧನ್ಯವಾದಗಳು. ಶುಭ ದಿನ.